ಪ್ರೈಸ್ ಲಾರ್ಡ್. ಗುಡ್ ಮಾರ್ನಿಂಗ್. ಎಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವ್ ಜನರೇ, ನೀವೆಲ್ಲರೂ ಕೂಡ ಹೇಗಿದ್ದೀರಿ? ಹೇಗೆ ನಿಮ್ಮ ಕುಟುಂಬದ ಜೀವಿತವೆಲ್ಲ ಬಹಳ ಚೆನ್ನಾಗಿದ್ದೇನೆ. ದೇವರಿಗೆ ಸ್ತೋತ್ರ. ನೀವೆಲ್ಲರೂ ಕೂಡ ಬಹಳ ಇದ್ದೀರಿ ಎಂಬುದಾಗಿ ನಂಬ್ತೇನೆ. ಯಾಕಂದರೆ ಪ್ರತಿದಿನವೂ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಿರುವುದರಿಂದ ದೇವರು ವಾಕ್ಯದ ಬಲದಿಂದ ನಮ್ಮನ್ನು ನಡೆಸ್ತಾ ಇದ್ದಾನೆ. ನಮ್ಮ ಬಲ, ನಮ್ಮ ಪರಾಕ್ರಮದಿಂದಲ್ಲ, ದೇವರ ಬಲವೇ, ದೇವರ ಜ್ಞಾನವೇ ನಮಗೆ ಆಧಾರವಾಗಿದೆ. ಆದ್ದರಿಂದ ನಾವು ಈ ದಿನದವರೆಗೂ ಕೂಡ ಆತನ ಸಮ್ಮುಖದಲ್ಲಿ ಬಹಳ ಸುರಕ್ಷಿತವಾಗಿದೆ. ಹಾಗೆ ಈ ದಿನಗಳನ್ನು ನಾವು ನೋಡುವಾಗ ಕ್ರೈಸ್ತರಿಗೆ ಅಂತ ಹೇಳುವಾಗ, ವಿಶೇಷವಾಗಿ ವಿಶ್ವಾಸದಲ್ಲಿರುವಂಥವರಿಗೆ, ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಾ ವಿಶ್ವಾಸದಲ್ಲಿ ಜೀವಿಸ್ತಾ ಇರುವವರಿಗೆ ಬಹಳ ರೀತಿಯಾದಂಥ ಒಂದು ಶೋಧನೆಗಳು, ನಂಬಿಕೆಯ ವಿಷಯದಲ್ಲಿ ಅನೇಕ ರೀತಿಯಾದಂಥ ಏರುಪೇರು ಬರುವಂಥದ್ದನ್ನು ನೋಡ್ತೇವೆ. ಅದು ವಿಶೇಷವಾಗಿ ನಾವು ವಾಕ್ಯದಲ್ಲಿ ನೋಡೋದಾದರೆ ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ ಅದರ 31ನೇ ವಾಕ್ಯ. ಇಲ್ಲಿ ಇರುವಂಥ ಒಂದು ಸಂದರ್ಭ ಏನಂತ ಹೇಳೋದಾದರೆ ಪೇತ್ರನ ವಿಷಯವಾಗಿ ಇರುವಂಥ ಒಂದು ಸಂದರ್ಭ. ಪೇತ್ರ ಅಂದರೆ ಯೇಸು ಸ್ವಾಮಿಯ ಶಿಷ್ಯ, ಬಹಳ ಪ್ರಿಯನಾದ ಶಿಷ್ಯ. ಒಂದು ದಿನ ಯೇಸು ಸ್ವಾಮಿ ಸಮುದ್ರದ ಒಂದು ಮೇಲೆ ಪ್ರಯಾಣ ಮಾಡ್ತಿರುವಾಗ ಅಲ್ಲಿ ನಡೆದಂಥ ಒಂದು ಘಟನೆ ಇವತ್ತು ನಾವು ಧ್ಯಾನ ಮಾಡೋಣ. ಇಲ್ಲಿ ಯೇಸು ಸ್ವಾಮಿ ಶಿಷ್ಯರ ಜೊತೆಯಲ್ಲಿ ಇಲ್ಲ. ಯೇಸು ಸ್ವಾಮಿ ತದನಂತರ ಬರ್ತಾರೆ ಸಮುದ್ರದ ಮೇಲೆ. ಬರುವಂಥ ಸ್ವಾಮಿಯನ್ನು ನೋಡಿದಂಥ ಶಿಷ್ಯರು ಭೂತವೆಂದು ಭಯಪಡ್ತಾರೆ. ಸೊ ಇದೆಲ್ಲ ನಮಗೆ ಗೊತ್ತಿರುವಂಥದ್ದೇ. ಆದರೆ ಬಹಳ ಗಮನಿಸಬೇಕಾದಂಥ ಪ್ರಾಮುಖ್ಯವಾದಂಥ ಸಂಗತಿ ಏನಂದರೆ, ಪೇತ್ರ ಆ ಶಿಷ್ಯರ ಜೊತೆಯಲ್ಲಿ ಇರುವ ದೋಣಿಯಲ್ಲಿರುವಾಗ ಯೇಸು ಸ್ವಾಮಿ ಅವರ ಎದುರುಗಡೆ ಬರೋದನ್ನು ನೋಡ್ತೇವೆ. ಆಗ ಪೇತ್ರ, ಸ್ವಾಮಿ ನೀನೇ ಆದರೆ ನಿನ್ನಂತೆ ನೀರಿನ ಮೇಲೆ ನಡೆಯುವುದಕ್ಕೆ ನನಗೂ ಕೂಡ ಹೇಳು, ಅಪ್ಪಣೆ ಕೊಡು ಅಂತ ಹೇಳ್ತಾರೆ. ಸೊ ಇವರು ಮಾತುಕತೆ ಸಂಭಾಷಣೆ ಮಾಡ್ತಿರುವಾಗಲೇ ಯೇಸು ಸ್ವಾಮಿ ಹೇಳ್ತಾರೆ, ಬಾ ನಿನ್ನ ಹಿಡಿದು ಬಾ ಅಂತ ಹೇಳ್ತಾರೆ. ಸೊ ಆಗ ಪೇತ್ರ ದೋಣಿಯಿಂದ ಎದ್ದು ನೀರಿನ ಮೇಲೆ ಕಾಲಿಡ್ತಾನೆ. ನೋಡಿ, ಮೊದಲನೆಯ ಒಂದು ಭರವಸೆ, ನಂಬಿಕೆ ಯೇಸುಸ್ವಾಮಿ ಮೇಲೆ ಅವನಿಗೆ ಇರುವುದನ್ನು ದೃಢಪಡಿಸ್ಕೊಳ್ತಾನೆ. ಒಂದು ಕಾಲು ಎತ್ತಿ ನೀರಿನ ಮೇಲೆ ಇಡುವಾಗ ಮುಳುಗೋದಿಲ್ಲ, ನಿಂತ್ಕೊಳ್ತಾನೆ ಬೇರೆ. ಆ ನಂತರ ಎರಡನೇ ಕಾಲನ್ನು ಎತ್ತಿ ಅದನ್ನು ನೀರಿನ ಮೇಲೆ ಇಟ್ಟಾಗ ಬಹಳ ಆಶ್ಚರ್ಯ ಆಗಿರ್ಬೋದು. ಫಸ್ಟ್ ಟೈಮ್ ಆ ಅನುಭವ, ಮೊದಲನೇ ಬಾರಿ ಆ ಒಂದು ಅನುಭವ, ಸಮುದ್ರದ ಮೇಲೆ, ನೀರಿನ ಮೇಲೆ ನಿಂತಿರುವಂಥ ಅನುಭವ ಪೇತ್ರನಿಗೆ ರೋಮಾಂಚನ ಆಗಿರಬಹುದು ಆತನ ಒಂದು ಮನಸ್ಸಿನಲ್ಲಿ. ಸೊ ಹಾಗೆ ನಡೀತಾ ಮುಂದೆ ಹೋಗ್ತಾನೆ. ನಡೀತಾ ಮುಂದೆ ಹೋದಾಗ ಎಲ್ಲೋ ಒಂದು ಕಡೆ ಅಲ್ಪ ವಿಶ್ವಾಸ ಎನ್ನುವಂಥದ್ದು ಅವನನ್ನು ಏನು ಮಾಡ್ತದೆ, ಸ್ವಲ್ಪ ಅಲುಗಾಡಿಸ್ತದೆ. ಅಲ್ಪ ವಿಶ್ವಾಸದ ನಿಮಿತ್ತವಾಗಿ ಆತನ ನೀರಿನಲ್ಲಿ ಮುಳುಗಕ್ಕೆ ಹೋಗ್ತಾನೆ. ಆಗ ದೇವರು ಹೇಳ್ತಾರೆ, ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದು, ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟಿ? ಹಲ್ಲೆಲೂಯಾ. ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟಿ? ನೋಡಿ, ಯೇಸು ಸ್ವಾಮಿಯನ್ನು ನೋಡ್ತಾ ಆತ ಮುಂದೆ ಸಾಗುವಾಗ ನೀರಿನ ಮೇಲೆ ನಡೆದ ಪ್ರಪಂಚದಲ್ಲಿ ಫಸ್ಟ್ ಟೈಮ್ ನೀರಿನ ಮೇಲೆ ನಡೆದ ಮನುಷ್ಯ ಅಂದರೆ ಪೇತ್ರ. ಮನುಷ್ಯರಲ್ಲಿ, ದೇವರಲ್ಲಿ ಅಥವಾ ನಾವು ಸ್ವಾಮಿಯಲ್ಲಿ ನೋಡುವಾಗ ಸ್ವಾಮಿ ನಡೆದಿದ್ದಾರೆ. ಆದರೆ ನಿನ್ನ ಹಾಗೆ ಮನುಷ್ಯನ ಒಂದು ಇದರಲ್ಲಿ ನೋಡೋದಾದರೆ ಪೇತ್ರನು ಫಸ್ಟ್ ನೀರಿನ ಮೇಲೆ ನಡೆದಂಥ ವ್ಯಕ್ತಿ. ಆ ವ್ಯಕ್ತಿಗೆ ಸ್ವಲ್ಪ ಅಲ್ಪ ವಿಶ್ವಾಸ ಬರ್ತದೆ, ಸಂದೇಹ ಬರ್ತದೆ. ಆ ಸಂದೇಹದ ಅಥವಾ ಅಲ್ಪ ವಿಶ್ವಾಸದ ನಿಮಿತ್ತವಾಗಿ ಆತನು ಮುಳುಗಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಯೇಸು ಸ್ವಾಮಿ ಯಾಕೆ ಸಂದೇಹ ಪಟ್ಟಿ ಎಂಬುದಾಗಿ ಆತನ ಕೈ ಹಿಡಿದು ಮೇಲಕ್ಕೆ ಎತ್ತಾನೆ. ನೋಡಿ, ನಾವು ಎಷ್ಟೇ ನಂಬಿಕೆಯಲ್ಲಿ ನಾವು ಹೋಗ್ತಾ ಇದ್ದೇವೆ, ನಾವು ಬಹಳ ದೃಢವಾಗಿದ್ದೇವೆ, ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡ್ತೇನೆ, ನಾನು ಚೆನ್ನಾಗಿ ಆರಾಧನೆ ಮಾಡ್ತೇನೆ ಎನ್ನುವಂಥ ಅನೇಕ ಜನರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಆದರೂ ಏನಾಗ್ತದೆ, ಅಲ್ಪ ವಿಶ್ವಾಸ ಎನ್ನುವಂಥದ್ದು ಮನುಷ್ಯನ ಏನು ಮಾಡ್ತಂದರೆ ಕೆಳಮಟ್ಟಕ್ಕೆ ತಗೊಂಡು ಹೋಗ್ತದೆ. ಹಲ್ಲೆಲೂಯಾ. ಅಲ್ಪ ವಿಶ್ವಾಸ ಎನ್ನುವಂಥದ್ದು ಏನು ಮಾಡ್ತದೆ, ಕೆಳಮಟ್ಟಕ್ಕೆ. ಅಂದರೆ ನಮ್ಮ ನಂಬಿಕೆಯನ್ನು ಕೂಡ ಏನು ಮಾಡ್ತದೆ, ನಾವು ನಂಬಿಕೆಯಿಂದಲೂ ಕುಗ್ಗಿ ಹೋಗುವಂಥದ್ದು, ನಾವು ಹಿಡಿದಿರುವಂಥ ನಂಬಿಕೆಯ ಓಟವನ್ನು ಕೂಡ ಕುಗ್ಗಿಸುವಂಥ ಅನೇಕ ಸಂದರ್ಭಗಳು, ಪರಿಸ್ಥಿತಿಗಳು ಮನುಷ್ಯನಿಗೆ ಎದುರಾಗ್ತದೆ. ಆದರೆ ಎಂಥ ಪರಿಸ್ಥಿತಿಗಳೇ ಬರಲಿ, ಸ್ವಾಮಿ ನಿನ್ನನ್ನು ಕೈ ಬಿಟ್ಟಿಲ್ಲ. ಹಲ್ಲೆಲೂಯಾ. ಪ್ರಿಯ ಸಹೋದರನೇ, ಸಹೋದರಿಯೇ, ಸ್ವಾಮಿ ನಿನ್ನನ್ನು ಕೈ ಬಿಡಲಿಲ್ಲ. ಯಾಕೆ ಸಂದೇಹ ಪಟ್ಟೆ? ನೀನೆಂಥ ಪರಿಸ್ಥಿತಿಯಲ್ಲೇ ಇರು, ಯಾಕೆ ಸಂದೇಹ ಪಡ್ತೀಯ? ನಾನು ನಿನ್ನ ಜೊತೆಗಿದ್ದೇನೆ
ಎಂತ ದೇವರು ಯೇಸು ಸ್ವಾಮಿ ಬಲಪಡಿಸಿ ನಮ್ಮನ್ನು ಮೇಲಕ್ಕೆತ್ತುತ್ತಾರೆ. ಎಂಥ ಪರಿಸ್ಥಿತಿಗಳು ಎದುರಾದರೂ ಕೂಡ ಕರ್ತನು ನಮ್ಮನ್ನು ಕೈ ಬಿಡೋದಿಲ್ಲ. ಆದರೆ ಸೈತಾನನು ನಮ್ಮನ್ನು ಏನು ಮಾಡ್ತಾನಂದರೆ ಆ ವಿಶ್ವಾಸದಿಂದ ನಮ್ಮನ್ನು ಕೆಳಕ್ಕೆ ಹಾಕಬೇಕಂತೇಳಿ, ಆ ವಿಶ್ವಾಸದಿಂದ ನಮ್ಮನ್ನು ಕಿತ್ತು ಹಾಕಬೇಕಂತೇಳಿ ಬಹಳ ಪ್ರಯತ್ನಿಸ್ತಾನೆ. ಆದರೆ ದೇವರಿಗೆ ಸ್ತೋತ್ರ, ಸ್ವಾಮಿ ನಮ್ಮ ಜೊತೆಯಲ್ಲಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಲೋಕವನ್ನು ಜಯಿಸಿದವನು ನಮ್ಮ ಜೊತೆಯಲ್ಲಿದ್ದಾನೆ. ಆಮೇನ್. ಲೋಕದವರಿಗಿಂತಲೂ ನಮ್ಮೊಳಗೆ ಇರುವವನೇನಾಗಿದ್ದಾನೆ, ಬಹಳ ಎತ್ತರದಲ್ಲಿರುವವನಾಗಿದ್ದಾನೆ. ಆದ್ದರಿಂದ ದೇವ್ರ ಮಕ್ಕಳೇ, ವಿಶ್ವಾಸವನ್ನು ಬಲಪಡಿಸಿಕೊಳ್ಳುತ್ತಾ ನಂಬಿಕೆಯ ಓಟವನ್ನು ನಾವು ಓಡೋಣ. ಯಾಕಂದರೆ ಯೇಸು ಸ್ವಾಮಿ ತಾನೇ ಹೇಳಿದ್ದಾನೆ, ನಾನು ಲೋಕವನ್ನು ಜಯಿಸಿದ್ದೇನೆ, ನೀವು ಕೂಡ ಲೋಕವನ್ನು ಜಯಿಸ್ತೀರಿ. ಆಮೇನ್. ದೇವರು ಲೋಕವನ್ನು ಜಯಿಸಿದಂತೆ ನೀನು ಕೂಡ ಲೋಕವನ್ನು ಜಯಿಸುವವರಾಗಿದ್ದೇವೆ. ಭಯಪಡೋದು ಬೇಡ, ನಂಬಿಕೆಯಿಂದ ನಾವು ಮುಂದೆ ಸಾಗೋಣ. ಅನೇಕ ಸಾರಿ ನಂಬಿಕೆಯಲ್ಲಿ ಬಿದ್ದು ಹೋಗುವ ಪರಿಸ್ಥಿತಿಗಳು ಬರ್ಬೋದು, ಚಿಂತಿಸಬೇಡ. ಆದರೆ ದೇವರ ಸಮ್ಮುಖದಲ್ಲಿ ಮೊರೆ ಇಡೋಣ. ಆಮೇನ್. ದೇವರಿಗೆ ಮಹಿಮೆ ಆಗಲಿ. ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಮುಂಜಾನೆಯಲ್ಲಿ ಪವಿತ್ರಾತ್ಮ ದೇವನೇ, ನಂಬಿಕೆಯಲ್ಲಿ ಮುಂದೆ ನಡೆಯುವಕ್ಕೆ ನಾವು ಕರ್ತನೆ ಸ್ವಾಮಿ ಪಡುವ ಪ್ರಯಾಸವನ್ನು ನೀನು ನೋಡಿದ್ಯಪ್ಪ. ಹೌದು, ನಂಬಿಕೆಯನ್ನು ಇನ್ನೂ ಬಲಪಡಿಸಿಕೊಂಡು ನಾವು ಮುಂದೆ ಸಾಗಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು. ನಿನ್ನ ಜ್ಞಾನ ಕೊಡು, ನಿನ್ನ ಆಲೋಚನೆ ಕೊಡು, ವಾಕ್ಯದ ಬಲ ಕೊಡು, ಶಕ್ತಿಯಿಂದ ನಮ್ಮ ನಡೆಸುವುದಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವ್ರ ಮಕ್ಕಳೇ, ಈ ವಾಕ್ಯವನ್ನು ಧ್ಯಾನ ಮಾಡಿರಿ ಮತ್ತು ಅನೇಕರಿಗೆ ಶೇರ್ ಮಾಡಿರಿ. ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಂತು ಕರ್ತನ ಸನ್ನಿಧಾನದಲ್ಲಿ ಆತನ ಆರಾಧನೆ ಮಾಡೋಣ. ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್.